ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಈ ದಿನ ನಾವು ಮೇಷರಾಶಿಯವ್ರಿಗೆ ಅಂದರೆ ಅಶ್ವಿನಿ ಆಗಿರ್ಬೋದು, ಭರಣಿ ಮತ್ತು ಕೃತ್ತಿಕ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಹುಟ್ಟಿರೋರಿಗೆ ಆಗಸ್ಟ್ ತಿಂಗಳು ಹೇಗಿರ್ತಾ ಇದೆ ಅನ್ನೋದನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದು ಫ್ಯಾಮ್ಲಿ ವಿಷಯಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು, ಹೇಗಿರ್ತಾ ಇದೆ, ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಒಂದು ಡೌಟ್ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಈ ದಿನ ಅದರ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಒಂದು ಗೋಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಬದಲಾವಣೆಗಳನ್ನೋದು ಕಾಣಿಸ್ತಾ ಇರುವಂಥದ್ದು. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಆಗಿದ್ದಾರೆ. ಇವರು 3ನೇ ಮನೆಯಲ್ಲಿ ಅಟ್ ಪ್ರೆಸೆಂಟ್ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಶುಭ ಗ್ರಹ ಅಂದರೆ ಗುರು 4ನೇ ಮನೆಯಲ್ಲಿ, ಅದರಲ್ಲೂ ಕೂಡ ಒಂದು ಉಚ್ಚ ಸ್ಥಿತಿಯಲ್ಲಿ ಅಂದರೆ ಎಕ್ಸಾಲ್ಟೇಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. 11ನೇ ಮನೆಯಲ್ಲಿ ರಾಹು ಕೂಡ ಕಾಣ್ತಾ ಇದ್ದಾರೆ. 12ನೇ ಮನೆಯಲ್ಲಿ ಶನಿ ಕಾಣಿಸ್ತಾ ಇದ್ದಾರೆ. ಈ ಗ್ರಹಗಳ ಸಂಚಾರ ನಿಮ್ಮ ಜೀವನದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ಒಂದೊಂದಾಗಿಯೇ ನಾವು ನೋಡ್ತಾ ಹೋಗೋಣ. ನಿಮಗೆ ಪರ್ಸ್ನಲ್ ಆಗಿರೋ ಒಂದು ಆಸ್ಟ್ರಾಲಜಿ ರಿಪೋರ್ಟ್ ಬೇಕಾಗಿದೆ, ನ್ಯೂಮರಾಲಜಿ ಬೇಕಾಗಿದೆ, ಅಥವಾ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಎಂಡಲ್ಲಿ ನಮ್ಮ ನಂಬರು ನಿಮಗೆ ಕಾಣಿಸುತ್ತೆ. ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇದಾಗಿ ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಅಥವಾ ನೀವು ಜಾಬ್ ಮಾಡ್ತಾ ಇದ್ದೀರಾ, ಏನಾದರೂ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವ್ರಿಗೆ ತುಂಬ ಒಂದು ಅದ್ಭುತವಾಗಿರುವಂಥ ಪ್ರೊಫೆಷ್ನಲ್ ಲೈಫ್ ಅನ್ನೋದನ್ನು ನೋಡಬಹುದು. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂಥ ಮಂಗಳ ಗ್ರಹ 3ನೇ ಒಂದು ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 3ನೇ ಮನೆ ಅಂದ್ರೇ ನಮ್ಮ ಧೈರ್ಯ, ಪರಾಕ್ರಮ ಮತ್ತು ಒಂದು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಹೆಚ್ಚು ಮಾಡುವಂತಹ ಒಂದು ಮನೆ ಆಗಿರುತ್ತೆ. ಇದರಿಂದ ನಿಮ್ಮೊಳಗಡೆ ಒಂದು ಹೊಸದಾಗಿರುವಂಥ ಉತ್ಸಾಹ ಅನ್ನೋದು ಬರುತ್ತೆ. ಕಚೇರಿನಲ್ಲಿ, ನಿಮ್ಮ ಆಫೀಸಲ್ಲಿ ನಿಮ್ಮ ಮಾತಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನೋದು ಸಿಗುತ್ತೆ. ಹಾಗೆ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ ಅದು ಕೂಡ ಹೊರಗಡೆ ಬರ್ತಾ ಇರೋದು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವೇನಾದರೂ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ 11ನೇ ಮನೆಯಲ್ಲಿರುವಂಥ ರಾಹು ನಿಮಗೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿಯಾಗಿರುವಂಥ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ಲಾಭಗಳನ್ನು ತಂದು ಕೊಡ್ತಾ ಇದ್ದಾರೆ. ಹೊಸ ಪ್ರಾಜೆಕ್ಟ್ಗೆ ಸಹಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ತುಂಬಾ ಒಂದು ಆಸ್ಪಿಷಿಯಸ್ ಆಗಿರುವಂತಹ ಟೈಮ್ ಆಗಿದೆ. ಆದರೆ ನೆನಪಿರಲಿ, ಮಂಗಳನ ಪ್ರಭಾವದಿಂದ ಒಂದು ಓವರ್ ಕಾನ್ಫಿಡೆನ್ಸ್ ಆಗಿರ್ಬೋದು, ತುಂಬ ಬೇಗ ಕೋಪ ಬರುವಂಥ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ. ಅದನ್ನು ನೀವು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋದಷ್ಟು ಕೂಡ ನೀವು ಏನು ಮಾಡ್ತಾ ಇದ್ದೀರಾ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಅನ್ನೋದು, ಸಕ್ಸಸ್ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ನೋಡೋದಾದರೆ 4ನೇ ಮನೆಯಲ್ಲಿರುವಂಥ ಗುರು ತುಂಬ ಒಳ್ಳೆಯ ಪೊಸಿಷನಲ್ಲಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆ ಅಂದ್ರೇ ಸುಖ, ಶಾಂತಿ ಆ ರೀತಿಯಾಗಿರುವಂಥ ಒಂದು ಪ್ಲೇಸ್ ಆಗಿರುತ್ತೆ. ಇಲ್ಲಿ ಆಸ್ತಿ, ಮನೆ ಮತ್ತು ವಾಹನ ಇದೆಲ್ಲದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ನೀವೇನಾದರೂ ಸ್ವಂತ ಮನೆ ಕಟ್ಟಬೇಕು ಅಥವಾ ಯಾವುದಾದ್ರೂ ಒಂದು ಪ್ರಾಪರ್ಟಿ ತೊಗೋಬೇಕು ಅಥವಾ ಹೊಸದಾಗಿರುವಂಥ ಯಾವುದಾದ್ರೂ ಕಾರು, ಬೈಕು ಈ ರೀತಿ ಒಂದು ವೆಹಿಕಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಒಳ್ಳೆಯ ಗ್ರಹಗತಿಗಳು ಕಾಣ್ತಾ ಇರುವಂಥದ್ದು. ಅದನ್ನು ತಗೊಳ್ಳೋದಕ್ಕೆ ನಿಮಗೆ ತುಂಬಾ ಒಳ್ಳೆಯ ಸಮಯ ಆಗಸ್ಟ್ ತಿಂಗಳು ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದರೆ ಒಂದು ಎಚ್ಚರಿಕೆಯಲ್ಲಿ ನೀವು ನೋಡಬೇಕಾಗಿರುವಂಥದ್ದು ಏನಂದರೆ 12ನೇ ಮನೆಯಲ್ಲಿ ಕರ್ಮಕಾರಕ ಆಗಿರುವಂಥ ಒಂದು ಶನಿಯವರು ಕುಳಿತಿದ್ದಾರೆ. ಅಂದರೆ ಅನಗತ್ಯವಾಗಿರುವಂತಹ ಖರ್ಚು ಮತ್ತು ನಷ್ಟ ಅನ್ನೋದು ಈ ಒಂದು 12ನೇ ಮನೆಯಲ್ಲಿರುವಂತಹ ಶನಿಯ ಪ್ರಭಾವದಿಂದ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಕಾಣಬಹುದು. ನಿಮ್ಮ ಆದಾಯ ಜಾಸ್ತಿನೇ ಬರುತ್ತೆ, ಆದರೆ ಅಷ್ಟೇ ಬೇಗ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಖರ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈಗಲೇ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಅಥವಾ ಪ್ಲಾನಿಂಗ್ ಅನ್ನೋದನ್ನು ನೀವು ಮಾಡ್ಕೋಬೇಕಾಗುತ್ತೆ.
ಹಾಗೆ ಅನಗತ್ಯ ವಸ್ತುಗಳನ್ನು ಏನಾದರೂ ನೀವು ಪದೇ ಪದೇ ತಗೊಳ್ಳೋದು, ಆ ರೀತಿ ಒಂದು ಬಿಹೇವಿಯರ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಕುಟುಂಬ ಅಥವಾ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ, ಆಗಸ್ಟ್ ತಿಂಗಳು ನಿಮಗೆ ತುಂಬಾ ಸುಖ, ಶಾಂತಿ, ನೆಮ್ಮದಿಯನ್ನು ತರುವಂಥ ತಿಂಗಳಾಗಿರುತ್ತೆ. 4ನೇ ಮನೆಯಲ್ಲಿರುವಂಥ ಒಂದು ಗುರು ಏನಿದ್ದಾರೆ, ನಿಮ್ಮ ಒಂದು ಫ್ಯಾಮ್ಲಿಯ ವಾತಾವರಣ ಏನಿದೆ ಅಲ್ವಾ, ಅದನ್ನು ತುಂಬ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದನ್ನು ತರ್ತಾ ಇದ್ದಾರೆ. ನೀವೇನಾದರೂ ತುಂಬ ದಿನಗಳಿಂದ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕು ಮನೇಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಈ ತಿಂಗಳಲ್ಲಿ ಒಂದು ಸ್ಪಿರಿಚುವಲ್ ಆಗಿರುವಂಥ ಯಾವುದೋ ಒಂದು ಪೂಜೆ, ಹವನ, ಈ ರೀತಿಯಾಗಿರುವಂಥ ಶುಭ ಕಾರ್ಯಗಳು ನಡೆಯುವಂಥ ಒಂದು ಸಾಧ್ಯತೆ, ಯೋಗ ಕಾಣ್ತಾ ಇದೆ. ವಿಶೇಷವಾಗಿ ನಿಮ್ಮ ಒಂದು ತಾಯಿಯ ಆರೋಗ್ಯದಲ್ಲಿ ಏನಾದರೂ ಅವರು ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಅದು ಸುಧಾರಣೆ ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಇನ್ನು ನಿಮ್ಮ ಫ್ಯಾಮ್ಲಿ ಲೈಫಲ್ಲಿ ನೋಡೋದಾದರೆ, ಕೆಲವೊಂದು ಸಲ ಕೆಲಸದ ಒಂದು ಸ್ಟ್ರೆಸ್ಸಿಂದ ನೀವು ನಿಮ್ಮ ಒಂದು ಪಾರ್ಟ್ನರ್ಗೆ ಕೊಡಬೇಕಾಗಿರುವಂತಹ ಸಮಯವನ್ನು ಕೊಡದೆ ಹೋಗ್ಬೋದು. ಅದೇ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಬರೋ ಸಾಧ್ಯತೆ ಇದೆ. ಆದರೆ ನಿಮ್ಮಿಬ್ಬರ ನಡುವೆ ಇರುವಂಥ ಹೊಂದಾಣಿಕೆ ಏನಿದೆ, ಅದು ಇಲ್ಲಿ ಉತ್ತಮವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಹುಟ್ಟಿದಾಗಿಂದನೇ ತುಂಬಾ ಚುರುಕಾಗಿರುವಂಥ ಒಂದು ಸ್ವಭಾವದವರಾಗಿರ್ತಾರೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ಅವರ ಪ್ರಭಾವದಿಂದ ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂಥ ಒಂದು ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಇದೆ. ಆದರೆ 12ನೇ ಮನೆಯಲ್ಲಿರುವಂಥ ಶನಿಯ ದೃಷ್ಟಿ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒಂದು ಎಫೆಕ್ಟ್ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಕೆಲಸದಲ್ಲಿ ಅತಿಯಾಗಿರುವಂಥ ಒಂದು ಸ್ಟ್ರೆಸ್ಸನ್ನು ನೋಡ್ತೀರಾ, ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು ಅಥವಾ ಅತಿಯಾದ ಯೋಚನೆಗಳು ನಿಮ್ಮ ಶಕ್ತಿನ ಕಡಿಮೆ ಮಾಡ್ಬೋದು. ಹಾಗಾಗಿ ಓವರ್ ಥಿಂಕಿಂಗ್ ಏನಿದೆ ಅದನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಓವರ್ ಥಿಂಕಿಂಗ್ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ಅದಕ್ಕೆ ಕೆಲವೊಂದು ಕ್ರಿಸ್ಟಲ್ಗಳು ಕೂಡ ನಮ್ಮಲ್ಲಿ ಸಿಗ್ತಾ ಇದೆ. ನಿಮಗೆ ಕ್ರಿಸ್ಟಲಿಂದ ಯಾವುದೇ ಒಂದು ಪರಿಹಾರ ಬೇಕಾಗಿದ್ದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮ್ಮ ದಿನಚರಿನಲ್ಲಿ ಕನಿಷ್ಠ 15 ನಿಮಿಷ ಆದರೂ ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ. ಪ್ರಾಣಾಯಾಮ ಕೂಡ ನೀವು ಪ್ರಯತ್ನ ಮಾಡಬಹುದು. ಓವರಾಲ್ ಆಗಿ ಮೇಷರಾಶಿಯವ್ರಿಗೆ ಆಗಸ್ಟ್ ತಿಂಗಳು ಹೇಗಿದೆ ಅಂತ ನೋಡೋದಾದರೆ, ನಿಮಗೆ ಆಗಸ್ಟ್ ತಿಂಗಳಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಕಡಿಮೆ ಕಾಣ್ತಾ ಇದೆ. ನೆಗೆಟಿವ್ ಆಗಿ ಯಾವುದೇ ಒಂದು ನಿಮಗೆ ತೊಂದರೆಗಳು ಕೂಡ ಕಡಿಮೆ ಕಾಣ್ತಾ ಇರುವಂಥದ್ದು. ನಿಮ್ಮ ಗುರಿಗಳೇನಿದೆ ಸುಲಭವಾಗಿ ತಲುಪೋದಕ್ಕೆ ಇಲ್ಲಿ ತುಂಬ ಒಳ್ಳೆಯ ಪರಿಹಾರ ಏನು ಅಂತ ನೋಡೋದಾದರೆ, ಹನುಮಾನ್ ಚಾಲೀಸನ್ನು ನೀವು ಪಠಣ ಮಾಡಬಹುದು. ಅದರ ಪಠಣೆ ಮಾಡೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿದ್ದಾರೆ. ಮಂಗಳವಾರ ಈ ಒಂದು ಹನುಮಾನ್ ಚಾಲೀಸನ್ನು ನೀವು ಹೇಳ್ತಾ ಹೋಗ್ಬೋದು ಅಥವಾ ಪ್ರತಿದಿನ ಕೂಡ ನೀವು ಹೇಳಬಹುದು. ಹನುಮಂತ ಅಂದ್ರೇ ಮಂಗಳನ ಸ್ವರೂಪ ಆಗಿರ್ತಾರೆ. ಅವರ ಒಂದು ಸಾಕ್ಷಾತ್ ಶಕ್ತಿ ಮಂಗಳನ ಶಕ್ತಿ ಆಗಿದ್ದಾರೆ. ಹಾಗಾಗಿ ನೀವು ಬೆಳಗ್ಗೆ ಅಥವಾ ಮಂಗಳವಾರ, ಶನಿವಾರ ಹನುಮಾನ್ ಚಾಲೀಸ್ ಓದೋದ್ರಿಂದ ನಿಮ್ಮ 12ನೇ ಮನೇಲಿರುವಂಥ ಶನಿಯಿಂದ ಆಗ್ತಾ ಇರುವಂಥ ಆಬ್ಸ್ಟಿಕಲ್ಸ್ ಏನಿದೆ, ಮನಸ್ಸಿಗೆ ಆಗ್ತಾ ಇರುವಂಥ ತೊಂದರೆಗಳು, ಓವರ್ ಥಿಂಕಿಂಗ್ ಆಗಿರ್ಬೋದು ಅಥವಾ ನಿದ್ದೆ ಬರದೇ ಇರೋ ಸಮಸ್ಯೆಗಳು, ಇದೆಲ್ಲ ಕೂಡ ದೂರ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಹನುಮಂತನ ಆಶೀರ್ವಾದ ನಿಮ್ಮೊಳಗಡೆ ಇರುವಂಥ ಒಂದು ರಕ್ಷಣಾ ಕವಚವನ್ನು ಖಂಡಿತವಾಗ್ಲೂ ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಇರುವಂಥದ್ದು. ನಿಮಗೆ ಹನುಮಾನ್ ಚಾಲೀಸ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ, ಅದನ್ನು ನೀವು ಪ್ಲೇ ಮಾಡ್ತಾ ನಿಮ್ಮ ಮೊಬೈಲಲ್ಲಿ ಅಥವಾ ಟಿ ವಿನಲ್ಲಿ ಇಟ್ಟು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೋದು ಕೇಳಿಸ್ಕೊಳ್ತಾ ಹೋಗಿ. ಅದು ಕೂಡ ನಿಮಗೆ ಒಂದು ಒಳ್ಳೆಯ ಶಕ್ತಿಯನ್ನು ತಂದುಕೊಡುತ್ತೆ. ಈ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸು, ನೆಮ್ಮದಿ ಮತ್ತು ಆರೋಗ್ಯನ ತಂದುಕೊಡುತ್ತೆ ಅಂತ ನಾನು ಹಾರೈಸ್ತಾ ಇದ್ದೀನಿ. ನಿಮಗೆ ಟ್ಯಾರೋ ಅಲ್ಲಿ ಪರ್ಸನಲ್ ರೀಡಿಂಗ್ ಬೇಕಾಗಿದೆ, ತುಂಬ ಒಂದು ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ಪರಿಹಾರಗಳನ್ನು ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಆಕರ್ಷಿಕ್ ರೀಡಿಂಗ್ ಅವೈಲೇಬಲ್ ಇದೆ. ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್, ಈ ರೀತಿ ತುಂಬ ಒಂದು ಸೌಲಭ್ಯಗಳು ನಮ್ಮ ಕಡೆಯಿಂದ ಸಿಗ್ತಾ ಇದೆ. ನೀವು ಉಪಯೋಗ ಮಾಡಬಹುದು. ಧನ್ಯವಾದಗಳು. ಶುಭ ದಿನ.